ಇನ್ನು ಯುದ್ಧದ ಕಾರಣಕ್ಕಾಗಿ ಯುಎಇಯು ಕೂಡ ದಾಳಿಯ ಆತಂಕಕ್ಕೆ ಸಿಲುಕಿ ಅಲ್ಲಿ ಏರ್ ಸ್ಪೇಸ್ ಕ್ಲೋಸ್ ಮಾಡಿಕೊಂಡಿದೆ. ಯುಎಇ ಸೀಮಿತ ವಿಮಾನಗಳಷ್ಟೇ ಓಡಾಡ್ತಾ ಇದೆ. ಇದರ ಪರಿಣಾಮ ಏನಾಗಿದೆ ಅಂತಂದರೆ ಇಲ್ಲಿಂದ ದುಬೈಗೆ ಪ್ರವಾಸಕ್ಕೆ ಅಂತ ಹೋದವರು ಅಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅದರಲ್ಲಿ ನಮ್ಮ ಬಳ್ಳಾರಿಯವರು ಕೂಡ ಇದ್ದಾರೆ. ಭಾರತಕ್ಕೆ ವಾಪಸ್ ಬರೋದಕ್ಕಾಗದೆ 50ಕ್ಕೂ ಹೆಚ್ಚು ಕನ್ನಡಿಗರು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಫೆಬ್ರವರಿ 24 ಪ್ರವಾಸ ಮುಗಿದಿತ್ತು, ಭಾರತಕ್ಕೆ ವಾಪಸ್ ಬರಬೇಕಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿರೋದ್ರಿಂದ ವಿಮಾನಗಳ ಕಾರ್ಯಾಚರಣೆ ನಿಂತಿದೆ. ಸದ್ಯಕ್ಕೆ ಸೀಮಿತ ಓಡಾಟ ಇದೆ. ಬಳ್ಳಾರಿಯಿಂದ ಪ್ರವಾಸಕ್ಕೆ ಅಂತ ದುಬೈಗೆ ಹೋದವರು, ಯುಎಇಯ ದುಬೈಗೆ ಹೋದವರು ಸದ್ಯ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಹಾಯಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ. ಪ್ರವಾಸಕ್ಕೆ ಹೋದವರ ಪೈಕಿ 70 ವರ್ಷ ಮೇಲ್ಪಟ್ಟವರೇ ಇದ್ದಾರೆ, ಅಂದರೆ ಹಿರಿಯ ನಾಗರಿಕರಿದ್ದಾರೆ. ಬಳ್ಳಾರಿಯಲ್ಲಿ ನಾಗೇಂದ್ರ ಅವ್ರ ಜೊತೆಗೆ ಭರತ್ ರೆಡ್ಡಿ ಅವ್ರ ಜೊತೆಗೆ ಸಂಪರ್ಕ ಸಾಧಿಸೋ ಕೆಲಸ ಮಾಡಿದ್ದಾರೆ. ಸಹಾಯ ಸಿಗತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ನಾವು 24ನೇ ತಾರೀಕು ದುಬೈಗೆ ಬಂದು ಎಲ್ಲಿ ಸಿಕ್ಕೊಂಡಿದ್ದೆ ಎಲ್ಲ ಸ್ಟೇಟ್ಗಳನ್ನು ನೋಡಿಕೊಂಡು ಸಂತೋಷಪಟ್ಟಿರುವಾಗ 28ನೇ ತಾರೀಕು ವಾಪಸ್ ಆಗಬೇಕಂತ ಇಚ್ಛಪಟ್ಟಾಗ ನಮ್ಮನ್ನು ಏರ್ಪೋರ್ಟಿಗೆ ಕರೆದು ನಾವು ಹೋಗಲಾಗಿ ನಮಗೆ ಅಲ್ಲಿ ಲಾಕ್ ಆಗಿದೆ, ನೀವು ವಾಪಸ್ ಹೋಗಿ ಅಂದಾಗ ಎಲ್ಲರೂ ವಾಪಸ್ ಬಂದು ಬೇರೊಂದು ಲಾಜ್ನಲ್ಲಿ ಇಳ್ಕೊಂಡಿದ್ದೇವೆ. ಇಲ್ಲಿ ಯಾವುದೇ ತರಹದ ಅನಾನುಕೂಲ ಇಲ್ಲ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. MP MLA ಸಂಬಂಧಪಟ್ಟ MP MLAಗಳು ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ ಮತ್ತು ಅವರ ಸಂಬಂಧಿಕರು ಸಹ ನಮಗೆ ಸಹಾನುಭೂತಿ ತೋರಿಸ್ತಾ ಇದ್ದಾರೆ. ಆದರೆ ಈ 3 ದಿವಸಗಳಿಂದ ನಾವೆಲ್ಲರೂ ನಾನು 81 ವಯಸ್ಸಿನ ಮನುಷ್ಯ, ನನಗೆ BP ಇದೆ, ಶುಗರ್ ಇದೆ, ಏನೋ ಅದು ಈಗ ಇಲ್ಲಿ 3 ದಿವಸ ಇರೋದ್ರಿಂದ ಅದು ನನಗೆ ಅನುಕೂಲ ಆದ ಪದಾರ್ಥ ಸಿಗದೆ ಇರೋದ್ರಿಂದ ನನ್ನ BP ಶುಗರ್ನಲ್ಲಿ ಹೆಚ್ಚಾಗಿದೆ. ಅದರಿಂದ ನನಗೆ ತೊಂದರೆ ಆಗ್ತದೆ, ಪ್ಯಾನಿಕ್ ಕ್ರಿಯೇಟ್ ಆಗಿದೆ. ಅದಕ್ಕೆ ತಾವು ಆದಷ್ಟು ಬೇಗ ನಮ್ಮ ಕರ್ನಾಟಕಕ್ಕೆ ಕರೆಸಿಕೊಡಬೇಕಂತ ನಾವು ವಿನಂತಿಸಿಕೊಳ್ಳುತ್ತೇವೆ. ಸಮಸ್ಯೆ ಏನಿಲ್ಲ, ಈ ಎಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗಿದೆ. ಬಟ್ ಆದರೆ ನಮಗೆ ಇದು ಶುಗರು ಮತ್ತು BP, ಕೊಲೆಸ್ಟ್ರಾಲ್ ಇದೆಲ್ಲ ಇರೋದ್ರಿಂದ ಮಾತ್ರೆ ಎಲ್ಲ ಖಾಲಿ ಆಗಿದೆ. ಇವತ್ತು ದರ್ಶಕ ಅದಕ್ಕೆ ಇದು ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಬೇಕು ಅಂತ ಹೇಳಿದ್ರು, ಈಗ ಯಾವುದು ಇಲ್ಲ. ಅದನ್ನು ಇದನ್ನ ಕೊಟ್ಟರೆ ಕರ್ನಾಟಕದವರು ಒಬ್ಲೈಸ್ ಮಾಡಲ್ಲ, ಇಲ್ಲೇ ಡಾಕ್ಟರ್ಗೆ ತೋರಿಸಿ ಇದು ಮಾಡಬೇಕು ಅಂತಾರೆ. ಇಷ್ಟೇ ಇನ್ನ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.